ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತು ಸಾಂಬಾರು ಬಾಳೆಕಾಯಲ್ಲಿ ಒಂದು ರೆಸಿಪಿ ಮಾಡೋಣ. ಈಗಾಗಲೇ ನೀವು ಎಷ್ಟೊಂದು ರೆಸಿಪಿನ ನೋಡಿರ್ತೀರ ಯೂಟ್ಯೂಬಲ್ಲಿ, ಆದರೆ ಈ ಥರ ರೆಸಿಪಿ ಇದೇ ಫಸ್ಟ್ ಟೈಮ್ ನೋಡಿರ್ತೀರ ಅಂತ ಅನ್ಕೋತೀನಿ. ತುಂಬ ಇನ್ಸ್ಟೆಂಟಾಗಿ ಕೂಡ ಮಾಡ್ಕೋಬೋದು, ತುಂಬ ಕ್ವಿಕ್ಕಾಗಿ ಕೂಡ, ತುಂಬ ಟೇಸ್ಟಿಯಾಗಿ ಕೂಡ. ಜಸ್ಟ್ ಒಂದು 4ರಿಂದ 5 ಬಾಳೆಕಾಯಿ ತೊಗೊಳ್ಳಿ, ಅದನ್ನು ಕುಕ್ಕರಲ್ಲಿ ಹಾಕಿ ಈ ಥರ ನೀವು ಮಾಡಿದ್ರೆ ನಿಮ್ಮ ಮನೆಯಲ್ಲಿರುವಂಥ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ತುಂಬಾ ಇಷ್ಟಪಟ್ಟು ಈ ರೆಸಿಪಿನ ತಿಂತಾರೆ. ಊಟಕ್ಕೆ ಸೈಡ್ಸಾಗಿ ಅಥವಾ ಬೆಳಗಿನ ತಿಂಡಿಗಾಗಿ ಅಥವಾ ಸಂಜೆ ಸ್ನ್ಯಾಕ್ಸಿಗಾಗಿ ಮೂರಕ್ಕೂ ಬರುವಂಥ 3-in-1 ರೆಸಿಪಿ ಫ್ರೆಂಡ್ಸ್. 3-in-1 ರೆಸಿಪಿ ತುಂಬಾ ಟೇಸ್ಟಿಯಾಗಿ, ತುಂಬಾ ಹೆಲ್ದಿಯಾಗಿ ಕೂಡ ಇರುತ್ತೆ. ಹೊರಗಡೆ ಹೋಗಿ ಸ್ಟ್ರೀಟ್ ಫುಡ್ಗಳನ್ನ ತಿನ್ನೋ ಬದಲು ಈ ಥರ ಮಾಡಿಕೊಂಡ್ರೆ ಟೀಗೆ ಅಥವಾ ಬೆಳಗಿನ ತಿಂಡಿಗೆ ಸಖತ್ತಾಗಿರುತ್ತೆ. ಊಟಕ್ಕೂ ಕೂಡ ಜಸ್ಟ್ ಒಂದು ರಸಮ್ ಜೊತೆ ಈ ಥರ ಒಂದು ಸೈಡ್ ಡಿಶ್ ಆಗಿ ಇದನ್ನು ಮಾಡಿಕೊಂಡ್ರೆ ಸಖತ್ತಾಗಿ ಟೇಸ್ಟ್ ಕೂಡ ಇರುತ್ತೆ. 3-4 ತುತ್ತು ತಿನ್ನೋರು ಕೂಡ ಚೆನ್ನಾಗಿ ಊಟ ಹೊಟ್ಟೆ ತುಂಬ ಮಾಡಿಕೊಂಡು ಹೋಗ್ತಾರೆ. ಹಾಗಾದರೆ ಇವತ್ತಿನ ಈ ರೆಸಿಪಿ ಏನು ಅಂತ ಕುತೂಹಲ ತುಂಬ ಇದೆ ಅಲ್ವಾ? ಹಾಗಾದರೆ ಬನ್ನಿ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಕುಕ್ಕರ್ಗೆ ಬಾಳೆಕಾಯಿನ ಹಾಕಿಬಿಟ್ಟು ಮಾಡೋವಂಥ ರೆಸಿಪಿ. ಹಾಗಾದರೆ ಬನ್ನಿ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ, ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕುವ ಹೊಸ ಹೊಸ ರೆಸಿಪಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ಸೇರುತ್ತೆ. ಆಗ ನಾನು ಹಾಕುವ ಎಲ್ಲ ರೆಸಿಪಿ ವಿಡಿಯೋಗಳನ್ನು ಹಾಕಿದ ಕೂಡಲೇ ನೀವು ನೋಡ್ಬೋದು. ಮಿಸ್ ಮಾಡ್ದೇ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗಾದರೆ ಬನ್ನಿ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಇಲ್ಲೊಂದು ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ಸುಮಾರು ಅರ್ಧದಷ್ಟು ನೀರನ್ನ ಹಾಕಿಬಿಟ್ಟು ಎಲ್ಲ ಬಾಳೆಕಾಯಿಗಳನ್ನ ಹಾಕಿ ತೊಳ್ಕೊತಾ ಇದ್ದೀನಿ. ಸುಮಾರು ಇಲ್ಲಿ 6 ಬಾಳೆಕಾಯಿನ ಯೂಸ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಒಂದು 2 ಬಾಳೆಕಾಯಲ್ಲೇ ಇದನ್ನು ಮಾಡ್ಬೋದು. ನೋಡಿ, ಈ ಥರ ಕ್ಲೀನಾಗಿ ತೊಳ್ಕೊಬೇಕಾಗತ್ತೆ. ಯಾಕೆಂದರೆ ಏನಾದರೂ ತಾಗಿದ್ರೆ ಅಥವಾ ಏನಾದರೂ ಗಲೀಜಿದ್ರೆ ಹೋಗುತ್ತೆ ಅಂತ. ತೊಳೆದ್ಬಿಟ್ಟು ಎಲ್ಲವನ್ನು ನಾನು ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಕ್ಲೀನಾಗಿ ವಾಶ್ ಮಾಡಿ ಹಾಕೋಬೇಕಾಗತ್ತೆ. ತಣ್ಣೀರಲ್ಲೇ ವಾಶ್ ಮಾಡ್ಕೋಬೇಕು, ಏನು ಬಿಸಿನೀರಲ್ಲಿ ಬೇಕಾಗಿಲ್ಲ. ತಣ್ಣೀರಲ್ಲಿ ವಾಶ್ ಮಾಡಿಬಿಟ್ಟು ಈ ಥರ ಎಲ್ಲವನ್ನು ಹಾಕ್ಕೊಂಡ ನಂತರ ಬಾಳೆಕಾಯಿ ಮುಳುಗುವಷ್ಟು ನೀರನ್ನು ಹಾಕ್ಕೋಬೇಕು. ನೋಡಿ, ಬಾಳೆಕಾಯಿ ಮುಳುಗುವಷ್ಟು ನೀರನ್ನು ನಾನು ಹಾಕೋತಾ ಇದ್ದೀನಿ. ಹಾಕಿದ ನಂತರ ಕನಿಷ್ಠ 3 ವಿಷಲ್ನ ಇದನ್ನು ಹೊಡೆಸ್ಬೇಕು. ಇದಕ್ಕೆ ಉಪ್ಪು ಗಿಪ್ಪು ಏನೂ ಹಾಕೋದು ಬೇಡ, ಜಸ್ಟ್ ಬಾಳೆಕಾಯಿ ಮತ್ತು ನೀರನ್ನು ಹಾಕಿ 3 ವಿಷಲ್ ಹೊಡೆಸ್ಕೊಳ್ಳೋಣ. ಈಗ 3 ವಿಷಲ್ ಆಗಿದೆ. ನೋಡಿ, ನಾನು ಬಾಳೆಕಾಯಿನ ತೆಗೆದು ಒಂದು ಬೇಸನಲ್ಲಿ ತಣಿಯೋಕ್ಕೆ ಬಿಟ್ಟಿದ್ದೆ. ನೋಡಿ, ಈ ಥರ ಚೆನ್ನಾಗಿ ಬೆಂದುಬಿಟ್ಟು ಬಂದಿದೆ ಬಾಳೆಕಾಯಿ. ಈಗ ಇದು ಕಂಪ್ಲೀಟಾಗಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾಗಿದೆ. ನಾನು ಅದಕ್ಕಾಗಿ ಇದರ ಸಿಪ್ಪೆಗಳನ್ನು ಈ ಥರ ತೆಗಿತಿದ್ದೀನಿ. ಬೆಂದ ನಂತರ ಸಿಪ್ಪೆ ತೆಗೆಯೋದು ತುಂಬ ಈಸಿ. ನೋಡಿ, ಈ ಥರ ತಗೊಂಡ್ರೆ ಆಯಿತು. ನೋಡಿ ಎಷ್ಟು ಈಸಿಯಾಗಿ ಬಾಳೆಕಾಯಿ ಸಿಪ್ಪೆ ಬರ್ತಿದೆ ಅಂತ. ಇದನ್ನು ನಾನು ಇನ್ನೊಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಇದೇ ಥರ ಎಲ್ಲ ಬಾಳೆಕಾಯಿಗಳ ಸಿಪ್ಪೆಯನ್ನು ಬಿಡಿಸಿ ಪಾತ್ರೆಗೆ ಹಾಕೋಬೇಕಾಗತ್ತೆ. ಈಗ ಎಲ್ಲವನ್ನು ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ. ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಬೇಡೋಣ. ನಾನಿಲ್ಲಿ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ದೀನಿ. ಸ್ವಲ್ಪ ಶುಂಠಿ, ಹಾಗೆ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಈರುಳ್ಳಿ, ಹಾಗೆ ಖಾರದ ಪುಡಿ, ಸ್ವಲ್ಪ ಹಸಿಮೆಣಸು, ಅರಿಶಿಣದ ಪುಡಿ, ಹಾಗೆ ಗರಂ ಮಸಾಲೆ, ಹಾಗೆ ಎಣ್ಣೆಯನ್ನು ತೊಗೊಂಡಿದ್ದೀನಿ. ಇದು ಗರಂ ಮಸಾಲೆ ಬದಲಿಗೆ ನೀವು ಚಿಕನ್ ಮಸಾಲ ಬೇಕಿದ್ದರೂ ಯೂಸ್ ಮಾಡ್ಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು 2 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಎಲೆಗಳನ್ನು. ಈಗ ಈ ಬಾಳೆಕಾಯಿಗೆ ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಹಾಗೆಯೇ ಕರಿಬೇವನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇಷ್ಟೊಂದು 2 ಸ್ಪೂನ್ ಕರಿಬೇವು ಅಕ್ಕಿ ಹಿಟ್ಟು ಇದ್ದರೆ ಸಾಕಾಗುತ್ತೆ. ಅರಿಶಿಣದ ಪುಡಿ, ಗರಂ ಮಸಾಲೆ, ಹಾಗೆ ಖಾರದ ಪುಡಿನ ಹಾಕೋತಾ ಇದ್ದೀನಿ. ಇಲ್ಲಿ ಹಸಿಮೆಣಸು ಕೂಡ ಯೂಸ್ ಮಾಡೋದ್ರಿಂದ ಖಾರದ ಪುಡಿನ ನೋಡಿ ಹಾಕ್ಕೊಳ್ಳಿ. ಖಾರದ ಪುಡಿ ಬೇಡ ಅಂದರೆ ಸ್ಕಿಪ್ ಮಾಡಿ ಬರೀ ಹಸಿಮೆಣಸನ್ನೇ ಹಾಕ್ಕೋಬೋದು. ನಾನೀಗ ಹಸಿಮೆಣಸು ಹಾಕ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು,
ಹಾಗೆ ಶುಂಠಿ ಒಂದು ಸ್ವಲ್ಪ, ಹಾಗೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಹಾಕಿಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬಾಳೆಕಾಯಿಲಿ ತುಂಬ ಮ್ಯಾಶ್ ಆಗೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಪುಡಿ ಆದರೆ ಸಾಕು. ಕೈಯಲ್ಲಿ ಚೆನ್ನಾಗಿ ಇದನ್ನೆಲ್ಲ ಈ ಥರ ಪ್ರೆಸ್ ಮಾಡಿಬಿಟ್ಟು ಕಲಿಸ್ಕೋಬೇಕು. ನೀರೇನು ಹಾಕ್ತೇನೆ ಈ ಥರ ಪ್ರೆಸ್ ಮಾಡಿಕೊಂಡು ಕಲಿಸ್ಕೋಬೇಕಾಗತ್ತೆ. ಬೇಕಿದ್ರೆ ನೀವು ಬಾಳೆಕಾಯಿನ ಮೊದಲೇ ಕಲಿಸ್ಕೊಂಡು ಸ್ವಲ್ಪ ಪ್ರೆಸ್ ಮಾಡಿ ಕಲಿಸ್ಕೊಂಡು ಅದಾದಮೇಲೆ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೋಬೋದು. ಎಲ್ಲ ಒಟ್ಟಿಗೆ ಹಾಕಿ ಕಲಿಸೋದ್ರಿಂದ ಮಸಾಲೆ ಚೆನ್ನಾಗಿ ಬೈಂಡಿಂಗ್ ಆಗುತ್ತೆ ಅಂತ. ಈಗ ಸುಮಾರು 2 ಸ್ಪೂನ್ ಆಗೋಷ್ಟು ಹುಣಸೆ ರಸನ ನಾನು ಹಾಕೋತಾ ಇದ್ದೀನಿ. ಹುಣಸೆ ರಸದ ಬದಲಿಗೆ ನೀವು ನಿಂಬೆ ರಸ ಕೂಡ ಆ್ಯಡ್ ಮಾಡ್ಕೋಬೋದು. ನೋಡಿ ಈ ಥರ ಉಂಡೆ ಕಟ್ಟೋದಕ್ಕೆ ಬರಬೇಕು, ಆ ಥರ ನೀವು ಕಲಿಸ್ಕೋಬೇಕಾಗತ್ತೆ. ಇನ್ನೊಂದು ಸ್ವಲ್ಪ ಹುಣಸೆ ರಸದ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ಕಲಿಸಿದ ನಂತರ ಒಂದು 2 ನಿಮಿಷ ಹಾಗೆ ಬಿಟ್ಬಿಡೋಣ. ಇದು ಸ್ವಲ್ಪ ಚೆನ್ನಾಗಿ ಬೈಂಡ್ ಆಗುತ್ತೆ ಅಷ್ಟರಲ್ಲಿ. ಇವುಗಳನ್ನು ಉಂಡೆ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಸುಮಾರು ನಾನಿಲ್ಲಿ ಒಂದು 7 ರಿಂದ 8 ಉಂಡೆ ಮಾಡ್ಕೊಂಡಿದ್ದೀನಿ. ನೋಡಿ ಸುಮಾರು 7 ಉಂಡೆ 8 ಉಂಡೆ ರೆಡಿಯಾಗಿದೆ. ಹಾಗೆ ಇಲ್ಲಿ ಸ್ವಲ್ಪ ನಾವು ಮೊದಲೇ ಕಡ್ದಿಟ್ಟಂಥ ದೋಸೆ ಹಿಟ್ಟನ್ನು ಕೂಡ ತೆಗೆದು ಇಟ್ಕೊಂಡಿದ್ದೀನಿ. ದೋಸೆ ಹಿಟ್ಟಿನ ಬದಲಿಗೆ ನೀವು ಅಕ್ಕಿ ರವೆ ಅಥವಾ ಗೋಧಿ ರವೆ ಅಥವಾ ಬ್ರೆಡ್ ಕ್ರಮ್ಸ್ಗಳನ್ನು ಕೂಡ ಬಳಸ್ಬೋದು. ಈಗ ಕಾವಲಿ ಬಿಸಿಯಾಗಿದೆ. ಬಿಸಿಯಾದ ಕಾವಲಿಗೆ ಈ ಥರ ತಟ್ಟಿರೋ ಉಂಡೆಗಳನ್ನು ದೋಸೆ ಹಿಟ್ಟಿನಲ್ಲಿ ಡಿಪ್ ಮಾಡಿಬಿಟ್ಟು, ನೋಡಿ ಈ ಥರ ದೋಸೆ ಹಿಟ್ಟಿನಲ್ಲಿ ಡಿಪ್ ಮಾಡಿಬಿಟ್ಟು ದೋಸೆ ಕಾವಲಿ ಮೇಲೆ ಹಾಕಿದ್ರೆ ಆಯಿತು. ನೋಡಿ ಈ ಥರ. ಇದೇ ಥರ ಉಳಿದವನ್ನು ಕೂಡ ಉಂಡೆಗಳನ್ನು ಸ್ವಲ್ಪ ಪ್ರೆಸ್ ಮಾಡಿ ದೋಸೆ ಹಿಟ್ಟಿನಲ್ಲಿ ಅದ್ದಿ ಹಾಕಬೇಕು. ದೋಸೆ ಹಿಟ್ಟಿನಲ್ಲಿ ತುಂಬ ಹೊತ್ತು ಬಿಡೋಕ್ಕೆ ಹೋಗಬೇಡಿ, ಕರಗಿ ಹೋಗಿಬಿಡುತ್ತೆ. ಹಾಕಿದ ತಕ್ಷಣ ಹೀಗೆ ಇಟ್ಬಿಟ್ಟು ಹಾಕೋಬೇಕಾಗುತ್ತೆ. ಇದೇ ಥರ ನಾನು ಎಲ್ಲವನ್ನು ಹಾಕೋತಾ ಇದ್ದೀನಿ. ನೋಡಿ ಈ ಥರ. ದೋಸೆ ಹಿಟ್ಟು ತುಂಬ ದಪ್ಪ ಇರಬಾರ್ದು, ಅಂತ ತುಂಬ ತೆಳ್ಳಗೂ ಕೂಡ ಇರಬಾರ್ದು. ಓಕೆನಾ? ಇದೇ ಥರ ನಾನು ಎಲ್ಲವನ್ನು ಕೂಡ ಹಾಕೋತೀನಿ. ಈಗ ಎಲ್ಲವನ್ನು ಹಾಕಿದ್ದೀನಿ. ಇದ್ರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಕೂಡ ಹಾಕೋತಾ ಇದ್ದೀನಿ. ಎಣ್ಣೆಯನ್ನು ಹಾಕಿ ಇದನ್ನು ನೀವು ಬೇಕಿದ್ದರೆ ಮುಚ್ಚಿ ಕೂಡ ಬೇಯಿಸ್ಬೋದು. ಬೇಡ ಅಂದರೆ ಮುಚ್ಚದೆ ಕೂಡ ಬೇಯಿಸ್ಬೋದು. ಇದು ಸುಮಾರು 10 ನಿಮಿಷ ಚೆನ್ನಾಗಿ ನೀವು ಬೇಯಿಸ್ಕೋಬೇಕು ಒಂದು ಸೈಡು. ನೋಡಿ ಈಗಾಗಲೇ ಸೈಡ್ಲೆಲ್ಲ ಬೆಂದು ಬಂದಿದೆ. ಇದೇ ಥರ ಚೆನ್ನಾಗಿ ಬೇಯಬೇಕಿದು. ನೋಡಿ ಎಷ್ಟು ಚೆನ್ನಾಗಿ ಬೆಂದು ಬರ್ತಿದೆ ಅಂತ. ಈಗ ಇದನ್ನು ತಿರುಗಿಸಿ ಮಗ್ಚಿಬಿಟ್ಟು ಹಾಕ್ತಾಯಿದ್ದೀನಿ ಒಂದೊಂದಾಗಿ. ನೋಡಿ ಈ ಥರ ಒಂದೊಂದೇ ತಿರುಗಿಸ್ಬಿಟ್ಟು ಹಾಕೋಬೇಕು. ನೋಡಿ ಇದೇ ಥರ ಎಲ್ಲವನ್ನು ತಿರುಗಿಸ್ಬಿಟ್ಟು ಹಾಕ್ತಿದ್ದೀನಿ. ಪರ್ಫೆಕ್ಟ್. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡ್ತಾ ಇದ್ರೇ ತಿಂದು ಬಿಡಬೇಕು ಅನಿಸುತ್ತೆ, ಅಷ್ಟು ಒಳ್ಳೆ ಕಲರ್ ಬಂದಿದೆ. ನೋಡಿದ್ರೆ ಇದೇ ಥರ ನೀವು ಎಲ್ಲವನ್ನು ಕೂಡ ಮಾಡ್ಕೋಬೋದು. ಜಸ್ಟ್ ಒಂದು 2 ಬಾಳೆಕಾಯಿ ಉಳಿದಂಥ ದೋಸೆ ಹಿಟ್ಟಿದ್ರು ಕೂಡ ನಡೆಯುತ್ತೆ. ಇಲ್ಲಾಂದರೆ ಅಕ್ಕಿ ನೆನೆಸ್ಬಿಟ್ಟು ರುಬ್ಕೊಂಡು ನೀವು ಈ ಥರ ಹಿಟ್ಟು ಕೂಡ ರೆಡಿ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ? ತುಂಬ ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ತುಂಬ ಕಡಿಮೆ ಎಣ್ಣೆಯಲ್ಲಿ ಬೆಳಗಿನ ತಿಂಡಿಗೆ ಅಥವಾ ಊಟಕ್ಕೆ ಸೈಡ್ಸ್ ಆಗಿ ಅಥವಾ ಟೀಗೆ ಸ್ನ್ಯಾಕ್ಸ್ ಆಗಿ ಕೂಡ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ಒಂದು ಸಲ ಮಿಸ್ ಮಾಡ್ದೇ ಟ್ರೈ ಮಾಡಿ. ಈಗ ಇದು ಚೆನ್ನಾಗಿ ಬೆಂದು ಬಂದಿದೆ. ಇದನ್ನು ನಾನು ಒಂದು ಪ್ಲೇಟ್ಗೆ ತಕ್ಕೋತಾ ಇದ್ದೀನಿ. ನೋಡಿ ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿದ್ರೆ ತಿನ್ನೋಷ್ಟು ಚೆನ್ನಾಗಿ ಅನಿಸುತ್ತೆ. ತಿನ್ನೋದಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ, ತುಂಬಾ ಸಾಫ್ಟಾಗಿರುತ್ತೆ. ಹೊರಗಡೆಯಿಂದ ನಾವು ಹಾಕಿರೋಂಥ ದೋಸೆ ಹಿಟ್ಟು ಕ್ರಂಚಿಯಾಗಿ ತುಂಬಾ ಚೆನ್ನಾಗಿ ಅನಿಸುತ್ತೆ, ಗರಿಗರಿಯಾಗಿ. ಒಳಗಡೆಯಿಂದ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ
ಟ್ರೈ ಮಾಡಿ ಮನೆಯಲ್ಲಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಈ ರೆಸಿಪಿ ಇಷ್ಟ ಆದರೆ ಮಿಸ್ ಮಾಡದೆ ಲೈಕ್ ಮಾಡಿ, ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈಗ ಇನ್ನೊಂದು ಸ್ವಲ್ಪ ಉಳಿದಿರೋ ಹಿಟ್ಟಿರುತ್ತಲ್ವ, ಅದಕ್ಕೆ ನಾನು ಬೇರೆ ಥರ ಮಾಡಿ ತೋರಿಸ್ತಿದ್ದೀನಿ. ಇದಕ್ಕೆ ನಾನು ಸುಮಾರು 1 ಕಪ್ ಆಗೋಷ್ಟು ಅಕ್ಕಿ ರವೆಯನ್ನು ಹಾಕ್ಕೊಂಡಿದ್ದೀನಿ. ಅಕ್ಕಿ ರವೆಯನ್ನು ಹಾಕಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಜೊತೆಗೆ ಸ್ವಲ್ಪ ದೋಸೆ ಹಿಟ್ಟನ್ನು ಕೂಡ ಹಾಕ್ಕೋತಾ ಇದ್ದೀನಿ. ದೋಸೆ ಹಿಟ್ಟು ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಹಾಕಿದ್ರೆ ಚೆನ್ನಾಗಿರುತ್ತೆ, ಟೇಸ್ಟು ತುಂಬ ಚೆನ್ನಾಗಿ ಅನಿಸುತ್ತೆ. ದೋಸೆ ಹಿಟ್ಟು ಬೇಡ ಅಂದರೆ ಬರೀ ಅಕ್ಕಿ ರವೆಯನ್ನು ಹಾಕಿಬಿಟ್ಟು ನೀವು ಚೆನ್ನಾಗಿ ಕಲಿಸ್ಕೋಬೋದು. ಈ ಥರ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ಈಗ ಹಿಟ್ಟು ಕಲಸಿದ್ದಾಗಿದೆ ನೋಡಿ, ಈ ಥರ ರೆಡಿಯಾಗಿದೆ. ಈಗ ಇದನ್ನು ಒಂದೊಂದಾಗಿ ಕಾವಲಿ ಮೇಲೆ ತಟ್ಕೊಂಡ್ರಾಯ್ತು. ಈಗ ನಾನಿಲ್ಲಿ ದೋಸೆ ಕಾವಲಿನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ. ಇದಕ್ಕೆ ಎಣ್ಣೆ ಹಚ್ಚಿದ್ದೀನಿ. ಎಣ್ಣೆ ಹಚ್ಚಿದ ನಂತರ ಈ ಥರ ನೋಡಿ ತಟ್ಕೋತಾ ಬಂದರೆ ಆಯಿತು. ಇದಕ್ಕೆ ನೀರೇನು ಹಾಕೋಕೆ ಹೋಗಬೇಡಿ. ನೀರು ಹಾಕ್ಬಿಟ್ರೆ ತುಂಬ ಸಾಫ್ಟ್ ಆಗುತ್ತೆ, ಯಾಕಂದರೆ ಬಾಳೆಕಾಯಿ ಮೊದಲೇ ಸಾಫ್ಟ್ ಆಗಿರೋದ್ರಿಂದ ನೀರು ಹಾಕೋಕೆ ಹೋಗಬೇಡಿ. ಹಾಗೆಯೇ ತಟ್ಕೋಬೇಕು ನೋಡಿ. ಈ ಥರ ಎಲ್ಲವನ್ನು ನಾನು ತಟ್ಕೋತಾ ಇದ್ದೀನಿ. ನಿಮಗೆ ಖಾರ ಕಡಿಮೆ ಅನಿಸಿದ್ರೆ ಈ ಟೈಮ್ನಲ್ಲಿ ನೀವು ಬೇಕಿದ್ದರೆ ಖಾರದ ಪುಡಿ ಹಾಗೆ ಸ್ವಲ್ಪ ಉಪ್ಪು ಮತ್ತು ಗರಂ ಮಸಾಲೆ ಪುಡಿನ ಆ್ಯಡ್ ಮಾಡ್ಕೋಬೋದು ನೋಡಿ. ಈ ಥರ ಎಲ್ಲವನ್ನು ನಾನು ತಟ್ಕೋತಿದ್ದೀನಿ. ತಟ್ಟಿದ ನಂತರ ಸ್ವಲ್ಪ ನೀರನ್ನು ಇದರ ಮೇಲೆ ಚಿಮಿಸ್ಬೇಕು. ರವೆ ಬೆಂದು ಬರೋದಕ್ಕೆ ಸ್ವಲ್ಪ ನೀರನ್ನು ಚಿಮಿಸ್ಬಿಟ್ಟು ಒಂದು ಮುಚ್ಚಳನ ಮುಚ್ಚಿ ಬೇಯಿಸ್ಕೋಬೇಕಾಗತ್ತೆ. ಮುಚ್ಚಳನ ಮುಚ್ಚಿ ನಾನು ಬೇಯಿಸ್ಕೋತಾ ಇದ್ದೀನಿ. ಈಗ ಮುಚ್ಚಳನ ತೆಗೆಯೋಣ. 5 ನಿಮಿಷ ಆಗಿದೆ ನೋಡಿ. ಪರ್ಫೆಕ್ಟ್, ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗ್ತಿದೆ ಅಂತ. ಈಗ ಇದನ್ನು ಒಂದೊಂದಾಗಿ ತಿರುಗಿಸ್ಬಿಟ್ಟು ಹಾಕ್ಕೊಳ್ಳೋಣ ನೋಡಿ, ಏನು ಚೆಂದ ಕಾಣಿಸ್ತಿದೆ ಅಂತ. ಇದನ್ನು ಕೂಡ ನೀವು ಊಟಕ್ಕೆ ಅಥವಾ ತಿಂಡಿಗೆ ಬೆಳಗಿಂದು ಅಥವಾ ಟೀಗೆ ಸ್ನ್ಯಾಕ್ಸ್ ಆಗಿ ಕೂಡ ಇದನ್ನ ಮಾಡ್ಕೋಬೋದು. ಎಣ್ಣೆ ಕೂಡ ತುಂಬ ಕಡಿಮೆ ಸಾಕು, ಟೇಸ್ಟಿಯಾಗಿರುತ್ತೆ, ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ನೋಡಿ. ಎರಡೂ ಕಡೆ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಕೂಡ ನಾನು ಒಂದು ಪಾತ್ರೆಗೆ ತಕ್ಕೋತಾ ಇದ್ದೀನಿ, ಒಂದು ಪ್ಲೇಟ್ಗೆ. ನಾನಿಲ್ಲಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ದೀನಿ ನೋಡಿ, ಏನು ಚೆಂದ ಕಾಣಿಸ್ತಿದೆ ಅಂತ ನೋಡಿ. ಒಳಗೂ ಕೂಡ ಚೆನ್ನಾಗಿ ಬೆಂದ್ಬಿಟ್ಟು ಬಂದಿದೆ. ಪರ್ಫೆಕ್ಟ್, ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ. ಈ ರೆಸಿಪಿ ಕೂಡ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಮಿಸ್ ಮಾಡ್ದೇನೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಎರಡೂ ರೆಸಿಪಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಐಕನ್ನ ಕೂಡ ಒತ್ತಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಭುವನಗಿರಿ ಭುವನೇಶ್ವರಿ ಚಾನಲ್. ಓಕೆ, ಬಾಯ್ ಫ್ರೆಂಡ್ಸ್.